ಹೆಂಗ್ ಮಾತಾಡ್ತಾರೆ ನೋಡೋ ತನ್ವಿ ನನ್ನ ಬಗ್ಗೆ. ಹಾಂ, ನಿನ್ಗೆಲ್ಲಿ ಮದುವೆ ಆಗುತ್ತೆ, ನಿನ್ನ ಮದುವೆ ಆಗಲ್ಲ ಅಂತೇಳಿ ಹೆಂಗೆಲ್ಲ ಮಾತಾಡ್ತಾ ಇದ್ದಾಳೆ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಅವಳು ನನ್ನ ಬಗ್ಗೆ? ಯಾಕೆ ಈ ಥರ ಮಾಡ್ತಾ ಇದ್ದಾಳೆ? ಕುಡಿಯೋದಕ್ಕೆ ತಾನೇ ಹಿಂಗೆಲ್ಲ ಮಾತಾಡ್ತಾ ಇರೋದು. ಇಲ್ಲ, ನಾನು ಕುಡಿಯೋದು ಬಿಟ್ಬಿಟ್ಟು ನಾನು ಚೆನ್ನಾಗಿದ್ದು ತೋರಿಸ್ತೀನಿ ಅವಳ ಎದುರಿಗೆ. ಚೆನ್ನಾಗಿರ್ಬೇಕು ಅವಳು. ನನ್ನ ಅದೇ ಬೇಕಲ್ಲ ಈ ರೀತಿ ಕೆಣಕಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತಂದರೆ ಅವಳ ಎದುರಿಗೆ ನಾನು ಚೆನ್ನಾಗಿದ್ದು ತೋರಿಸ್ಬೇಕು. ಇಲ್ಲ, ಚೆನ್ನಾಗಿರ್ತೀನಿ ಅವಳ ಎದುರಿಗೆ, ಚೆನ್ನಾಗಿದ್ದು ಮನ್ಸು ಮಾಡ್ತೀನಿ. ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ನಾನು ಮಾಡ್ಬೋದು. ನಾನು ಚೆನ್ನಾಗಿದ್ದು ಒಂದೊಳ್ಳೆ ಹುಡುಗಿನ ನೋಡಿ ಮದುವೆ ಆಗ್ತೀನಿ. ಸುಮ್ಮನೆ ಯಾಕೆ ಅವಳ ಹತ್ರ ಹೇಳೋದು ಬೇಡ, ನಾವು ಮಾಡಿ ತೋರಿಸ್ಬೇಕು. ಅದಕ್ಕೆ ಕಣ್ಪಪ್ಪ, ನೀನು ಹಿಂಗೆಲ್ಲ ಮಾಡಬೇಡ ಅಂತಾರೆ, ಇದ್ರಿಗೆಲ್ಲ ಸದ್ರ ಆಗ್ಬೇಡ ಅಂತ ಹೇಳೋದು. ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅವಳ ಇದ್ರಿಗೆ. ಭಾಳ ಜಂಬ ಪಡ್ತಾ ಇದ್ದಾಳೆ ಕಣ, ಭಾಳ ಜಂಬ ಪಡ್ತಾ ಇದ್ದಾಳೆ. ನೀನು ಚೆನ್ನಾಗಿರೋ ಹುಡುಗಿನ ಮದುವೆ ಆಗಿ ಅವಳ ಮುಂದೆ ಚೆನ್ನಾಗಿ ದುಡ್ದು ಒಂದೊಳ್ಳೆ ಸ್ಥಾನಕ್ಕೆ ಬರಬೇಕು ಅವ್ರ ಮುಂದೆ. ನನ್ನಂತ ಗಂಡ ಇಲ್ಲ ಅಂತ, ಒಳ್ಳೆ ಗಂಡ ಸಿಕ್ಕವನೆ ಅಂತ ತುಂಬ ಮೆರಿತಾ ಇದ್ದಾಳೆ, ತುಂಬ ಮೆರಿತಾ ಇದ್ದಾಳೆ. ನನ್ನ ಗಂಡ ಒಳ್ಳೆಯವನು, ನನ್ನ ಗಂಡ ಒಳ್ಳೆಯವನು ಅಂತ ಹೇಳ್ಕೊಂಡು ಬೆಳಿಗ್ಗೆಯಿಂದನೂ ಹಂಗೆ ಮಾಡ್ತಾ ಇದ್ದಾಳೆ. ನನ್ನ ಮುಂದೆನೇ ಕರ್ಕೊಂಬರೋದು, ನನ್ನ ಮುಂದೆನೇ ಹೋಗೋದು, ನಗಾಡೋದು, ಅವನ್ನ ಕರ್ಕೊಂಬಂದು ಅವನ ಜೊತೆ ನನ್ನ ಮುಂದೆನೇ ಕುಂಡ್ರಿಸ್ಕೊಂಡು ಮಾತಾಡೋದು, ಹಿಂಗೆಲ್ಲ ಮಾಡ್ತಾ ಇದ್ದಾಳಮ್ಮ. ತುಂಬ ಓವರಾಗಿ ಆಡ್ತಾ ಇದ್ದಾಳೆ ಅವಳು. ಏನಾಗುತ್ತೋ ಗೊತ್ತಿಲ್ಲ ನಿಜವಾಗ್ಲೂ. ಅದು ಏನಾದರೂ ಆಗಿರಲಿ, ಭಾಳ ಇದಾಗುತ್ತೆ. ಅದಕ್ಕೆ ಪಾಪ ನೀನು ಕುಡಿಯೋದೆಲ್ಲ ಬಿಡಬೇಕು. ಅದನ್ನೇ ಮನಸ್ಸನ್ನ ಇಕ್ಕೊಂಡು ಒಬ್ರು ಒಂದಿರೋದು ಆಡಿರೋದು ಚಲವಾಗಿ ತಗೊಂಡು ನಾವು ಕುಡಿಯೋದು ಬಿಟ್ಟು ನೀನು ಮದುವೆ ಆಗಿ ಚೆನ್ನಾಗಿರೋದು ನೋಡ್ಬೇಕು. ಹೋಗ್ಬೇಡ, ಅದ್ರ ಸವಾಸಕ್ಕೆ ಹೋಗ್ಬೇಡ ಪಾಪ ನೀನು. ಅವಳು ಹಿಂಗೆಲ್ಲ ಮಾಡ್ತಾ ಇದ್ದಾಳಲ್ಲ, ಅದೇ ಬೇಕಳು ಚೆನ್ನಾಗಿರ್ಬೇಕು. ಅವಳು ಚೆನ್ನಾಗಿಲ್ಲ, ನೀನು ಚೆನ್ನಾಗಿರ್ಬೇಕು ಅವಳು ಇದ್ರಿಗೆ. ಅವಳು ಚೆನ್ನಾಗಿದ್ದು ನೀನು ಹಾಳಾದ್ರೆ ಅದು ಚೆನ್ನಾಗಿರಲ್ಲ ಪಾಪ. ನೀನು ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗ್ಬೇಕು. ಅಯ್ಯೋ, ಅವನೆಂತಂತಾಗ ಸಣ್ಣನು ಬೋಲು ಪುಡಾರಿ, ಅವನು ಗೊತ್ತಿಲ್ವ ಅವನೆಂತಾನು ಅಂತ. ಅಬ್ಬಬ್ಬಬ್ಬಬ್ಬ ಅವನೇ ಇವನು. ಇನ್ನೂ ವಾಸೆಯಮ್ಮ ದೊಡ್ಡನು, ಭೂವಿ ತಾಯಿನೂ ವಾಸೆ. ಇವನು ಭೂವನಂತನೂ ಒಳ್ಳೆಯವನಲ್ಲ ಕಣಮ್ಮ. ನೀನೇನೋ ಸಣ್ಣನು ಒಳ್ಳೆಯವನಲ್ಲ. ನಾನು ಆಗವರೆಗೂ ಸುಮ್ಮನೆ ನೋಡ್ಬೇಕಷ್ಟೇನೆ. ಅವಳೇನು ಅನ್ಕೊಂಡವಳೆ, ನನ್ನ ಗಂಡ ಒಳ್ಳೆಯವನು ಅಂತ ಅನ್ಕೊಬಿಟ್ಟವಳೆ. ಇವಾಗ ಅವಳಿಗೆ ಗೊತ್ತಾಗ್ಬೇಕು, ಸುಮ್ಕಿರು ಪಾಪ. ಅವಳಿಗೆ ಗೊತ್ತಾಗುತ್ತೆ. ಅವ್ನ ಬಂಡವಾಳ ಇನ್ನೂ ಅವಳಿಗೆ ಗೊತ್ತಿಲ್ಲ. ದೊಡ್ಡವನು ಒಳ್ಳೆನೇ ಇಲ್ಲ ಅಂತಲ್ಲ, ದೊಡ್ಡವನು ಒಳ್ಳೆ. ಅವನ್ನ ಇವತ್ತನ್ನೇ ಆಡಬಾರ್ದು, ದೊಡ್ಡವನು ಒಳ್ಳೆನೇನೆ. ಆದ್ರೆ ಇವನು ಇದಾನಲ್ಲ, ಇವನು ಸಣ್ಣನು, ಇವನು ಎಂತ ಗೊತ್ತೇ? ಒಬ್ಬ ಈ ವಯಸ್ಸಿಗೆ ಬೋಲು ಇದನ್ನು ಮಾಡಿದಾನೆ ಇವನು. ಒಳ್ಳೆನಲ್ಲ, ಅದೆಲ್ಲ ಹೇಳಿದ್ರೆ ಸುಮ್ಮನೆ ಗಳಪ್ಪ ಆಗ್ದಿಲ್ಲದ್ ಕೇಳ್ತಾರೆ ಇವರು ಅಮ್ಮಂಗೆ ಆಗುತ್ತೆ. ಅವ್ನು ಮಾಡಿರೋದು ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಾನು ಎಷ್ಟು ಇದನ್ನು ಮಾಡಿದಾನೆ ಗೊತ್ತೇ ಅವನು. ಭಾಳ ಮುಂದುವರೆದು ಬಿಟ್ಟವನು ಅವನು. ಅದೇ ಮತ್ತೆ ನಾನು ಹಂಗಂದೆ, ಹೋಗು ಅವನ ಬಂಡವಾಳ ನಿನಗೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಅಂತ ಸರಿಯಾಗಿ ಅಂದಿದ್ದೀನಿ. ತಿನ್ನಾನ ಅಂತವಕ್ಕೆಲ್ಲ ಹೋಗ್ಬೇಡಪ್ಪ. ಇವಾಗ ನೋಡಿದ್ರೆ ನಿಮ್ಮ ಅಪ್ಪಯ್ಯ ಅವಳು ಮದುವೆ ಆದ್ಲು, ಮದುವೆ ಆಗಿ ಓದ್ಲು ಅಂಬೋದು ಒಂದು ಟೆನ್ಷನ್ನು. ನೋಡಿ ಇವರೆಲ್ಲ ಹಿಂಗೆ ಮಾಡಿದ್ರು ಅಂಬ ಟೆನ್ಷನು. ನಿಮ್ಮ ಅಪ್ಪಗಂತೂ ಟೆನ್ಷನ್ ಮೇಲೆ ಟೆನ್ಷನು. ನೀನು ಬೇರೆ ಹಿಂಗೆ ಕುಡಿಯೋದು ಹಿಂಗೆಲ್ಲ ಮಾಡಿದ್ರೆ ನಿಜವಾಗ್ಲೂ ನನಗೆ ಭಾಳ ಒಂಥರ ಬೇಜಾರಾಗುತ್ತೆ. ಆಯ್ತು ಹೇಳಮ್ಮ, ಇನ್ಮೇಲಿಂದಾನ ಹೋಗಲ್ಲ, ನಾನು ಚೆನ್ನಾಗಿರ್ತೀನಿ. ಸುಮ್ಮನೆ ಎಲ್ಲೂ ಹೋಗಲ್ಲ. ನನಗೆ ಗೊತ್ತಾಯ್ತು ಅವಳ ಎದುರಿಗೆ ನಾನು ಛಲವಾಗಿರ್ಬೇಕು ಅನ್ನೋದು. ನನಗೂ ಇವಾಗ ಅವಳಂಗೆ ಮಾಡ್ತಾ ಇರೋದಕ್ಕೆ ನನಗೂ ಛಲ ಬಂದಿದೆ ಮನಸ್ಸಾಗೆ. ಅವಳು ನೋಡಿ ಎಷ್ಟು ನನ್ನ ಒಂಥರ ಕಿಂಡಲ್ ಮಾಡ್ತಾ ಇದ್ದಾಳೆ. ಒಂಥರ ನನ್ನ ಏನೋ ಹೀಯಾಳಿಸ್ತಾ ಇದ್ದಾಳೆ ನೋಡಮ್ಮ. ಅಲ್ಲ ನೋಡು, ಅವಳಿಗೆ ಎಷ್ಟಿರಬೇಡ. ಅವಳಂತ ಸೊಕ್ಕತ್ತು ಆಡ್ತಾ ಇದ್ದಾಳೆ. ಯಪ್ಪ ಯಪ್ಪ ಯಪ್ಪ, ಮದುವೆ ಆದ್ಮೇಲೆ ಹೆಂಗೋ ಏನೋ ಗೊತ್ತಿಲ್ಲ. ಅವಳು ದೊಡ್ಡವನು ಅವಳು ಇಬ್ರು ಹಂಗೆ ಮಾಡಲ್ಲಪ್ಪ. ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾ ನಿನ್ಕಮಲ್ಲ, ಏನಿಲ್ಲ. ಇವಳಂತ ಅವನ ಜೊತೆಗೆ ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ. ಏನಂಗೆ ನೋಗಾಡೋದು ಮಾತಾಡೋದು ನೋಡ್ಬೇಕು ಇವ್ರಿಬ್ರು. ಅವಳು ಅವ್ನ ಬಂಡವಾಳ ಗೊತ್ತಾಗಿಲ್ಲ ಇವಳಿಗಿನ್ನೋನು. ಅಲ್ಲೆಲ್ಲ ಹೋಗಿದ್ನಲ್ಲ, ಅಲ್ಲೆಲ್ಲ ರೂಮ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಮತ್ತೆ ಇವನು ದೊಡ್ಡನ್ನ ಅಲ್ಲಿಗೆ ಕಳಿಸಿದ್ದು. ಅವನು ಉಳಿಸಲ್ಲ ಏನಿಲ್ಲ, ಬರೀ ಎಲ್ಲ ಕಾಡಿತಾನೆ. ಮಜ್ಗಾರ, ಸ್ಟೈಲು ಮಜ್ಗಾರ ಕಣಮ್ಮ ಅವನು. ಭಾಳ ಸ್ಟೈಲ್ ಅವ್ನು, ನೋಡೋಕ್ಕಂಗೆ ಇದ್ದಾನೆ, ಭಾಳ ಸ್ಟೈಲು. ಅಯ್ಯೋ ಅಯ್ಯಪ್ಪ, ಬರೀ ಬೇಕ್ರಿ ತಿಂಡಿ ಅದು ಇದು ಅಂತ ಅಂದ್ಕೊಂಡು ಅಯ್ಯೋ ನೋಡ್ಬೇಕಂತೆ. ಹೇಳಕ್ಕಾಗ ನೋಡ್ಬೋದಂತೆ, ಹೇಳೋಕ್ಕಾಗಲ್ವಂತ ಅಷ್ಟೇ. ಒಂದೊಂಥರ ಬಟ್ಟೆ ಶೋಗಳು ಥರ ನೋಡ್ಬೇಕಂತ ಅವ್ನು ಬರೇ ಹಂಗೆ ಅಂತ. ತಗ ಅವಳಿಗೆ ಗೊತ್ತಾಗುತ್ತೆ, ನಮ್ಮ ಎದುರಿಗೇನೇನೆ ಅನುಭವಿಸ್ತಾಳೆ. ಅವ್ನು ದೊಡ್ಡವನಾದ್ರೆ ಒಳ್ಳೆಯವನು ಕಡಮ್ಮ. ಅವನೇ ಯಾರನ್ನೂ ಏನು ಒಂದಿಲ್ಲ ಏನಿಲ್ಲ, ದೊಡ್ಡವನು ಒಳ್ಳೆಯನು. ಬಂದವತ್ತು ನನ್ನ ತಮ್ಮಂಗೆ ಹಿಂಗೆ ಮಾಡಿದ್ದು ಬಂದು ಏನಂಗೆ ನನ್ನ ತಮ್ಮನ ಮೇಲೆ ಇದು ಮಾಡಿದ್ದು ಇವನಿಂದಲೇ ಎಲ್ಲ ಆಗಿದ್ದು ಕವನಕ. ಸಣ್ಣನಿಂದಲೇ ಅವನು ದೊಡ್ಡ, ಆಮೇಲೆ ಬಂದ ಅವ್ನು ದೊಡ್ಡನು. ಅವಳಿಗೆ ಋತು ಮಗಳು ದೊಡ್ಡವಳು ಒಳ್ಳೆಯವಳು. ಅವಳು ಒಳ್ಳೆಯವಳು, ದೊಡ್ಡವಳು ಅಂದ್ರೆ ಬಯಸ್ತಿ ಪಾಪ. ತುಂಬಿ ಕೊಳ ತುಳ್ಕಲ್ಲ ಅಂತಾರಲ್ಲ ಹಂಗೆ ಅವಳು ಒಳ್ಳೆಯವಳು. ಇವತ್ತು ಸುಮ್ಮನೆ ಅನ್ನೇ ಆಡಬಾರ್ದು, ದೊಡ್ಡವಳು ಒಳ್ಳೆಯವಳು. ಸಣ್ಣಳು ಇದ್ದಾಳಲ್ಲ ಅಯ್ಯಪ್ಪ, ಅವಳೇ ಇವನು ಅವನೇನೆ. ನಾವು ಹೋಗಿ ಸರಿಯಾಗಿ ಬೈದ್ವಿ ನೋಡು ಕರಿಯಮ್ಮ. ನಾನು ನಮ್ಮ ಶಾರು ಹೋಗ್ಬಿಟ್ಟು ಏನು ಮಾಡ್ತೀಯ, ಏನು ಆಟ ಆಡ್ತಾ ಇದೆಯಾ, ನಡಿಯ ನಿಮ್ಮ ಅಮ್ಮನ ತಕ್ಕ ಬರ್ತೀನಿ ಅಂತ ಅಂದೆ. ಅವ್ರ ಅಮ್ಮನ ತಕ್ಕ ಹೋಗಿ ಹೇಳಿ ಬಂದಿದ್ದೀನಿ.
ನೋಡಮ್ಮ ಹಿಂಗೆ ಮಾಡ್ತಾಳೆ ನಿನ್ನ ಮಗಳು ಬೈವಾಗಿಕ್ಯ ನಾವೀಗಳಪ್ಪ ಮಾತಾಡಿದ್ರೆ ಮಾತಾಡಿರೋ ಅಂತಾರೆ ನೋಡು ಅವಳಿಗೆ ಹೇಳು ಸ್ವಲ್ಪ ಬುದ್ಧಿನ ಹಿಂಗೆಲ್ಲ ಮಾಡಬೇಡ ಮದುವೆ ಆದ್ರೆ ಹಾಗೆ ಅವಳು ಪಾಡಿಗೆ ಅವಳು ಚೆನ್ನಾಗಿರೋ ಕೇಳು ನಮಗೇನೇನು ಇಲ್ಲ ನನ್ನ ಮಗ ಕುಡಿದು ಅವ್ನು ಹಾಳಾದ್ರೆ ನನ್ನ ಮಗ ಹಾಳಾಗ್ತಾನೆ ನನ್ನ ಮಗ ಕುಡಿತಾನೆ ಅವ್ನು ದುಡ್ಡು ಕಾಳಿತಾನೆ ಅವ್ನು ಇದು ಇವಳಿಗೆ ಏನು ಬೇಕು ಅಂತೇಳಿ ಹೇಳಿ ಬಂದಿದ್ದೀನಿ ಅದಕ್ಕೆ ಹೋಗಿ ಬೈದ್ಲಂತಾರಮ್ಮ ನಿನ್ಗೇನು ಬೇಕೆ ಸುಮ್ಮನಿರೋಕ್ಕಾಗಲ್ವೇನೆ ಇವಾಗ ಏನಾನ ಮಾಡ್ಕೊಂಬ್ಲಿ ಅಂತ ಬೈದ್ಲಂತಾರಮ್ಮ ಏನೋ ಸರಿಯಾಗಿ ಬೈದು ಒಂದೇಟು ಅದ್ಲು ಅಂತೇಳಿ ಯಾರೋ ಹೇಳಿರು ನನಗೆ ಸರಿಯಾಗಿ ಹೇಳಿ ಬಂದಿದ್ದೀನಿ ನೋಡಮ್ಮ ಹಿಂಗೆ ಮಾಡಿದ್ರೆ ಹೆಂಗೆ ಸರಿಯಾಗುತ್ತೆ ನಮ್ಮ ಪಾಡಿಗೆ ನಾವು ಒಯ್ದೀವಿ ಅಲ್ವಾ ಹೊತ್ತು ಅಂತೇಳಿ ಒಳ್ಳೆ ಮಾತನಾಗೆ ಹೇಳಿ ಬಂದಿದ್ದೀನಿ ಒಳ್ಳೆ ಮಾತನಾಗೇನೆ ಸುಮ್ಮನಿರೋಕ್ಕಾಗಲ್ವೇನೆ ಮದುವೆ ಇದ್ರಾಗ ಯಾಕೆ ಹಿಂಗೆ ಮಾಡ್ತೀಯ ಅಂತ ಬೈದ್ಲಂತ ಅವ್ರ ಅಮ್ಮಯ್ಯ ಒಂದೇಟು ಅದ್ಲಂತೆ ಅದೇನೋ ಮನಸ್ನಾಗ ಇಕ್ಕೇನೋ ನೋಡಿ ನಮ್ಮನ್ನ ಹಿಂಗೆ ಅಂದ್ರಲ್ಲ ಅಂತೇಳಿ ಮನಸ್ನಾಗ ಇಕ್ಕೋಬೇಕು ಚಲವಾಗಿ ತಗೋಬೇಕು ಯಾರನ ಅಂದಿದ್ದು ಆಡಿದ್ದು ಆವಾಗಲೇ ನಾವು ಒಂದಿಷ್ಟು ಜೀವನದಲ್ಲಿ ಮುಂದೆ ಬರೋಕ್ಕಾಗದಂತೆ ಕಣೋ ಶರತ್ತು ಯಾರನ ಅಂದಿರೋದನ್ನ ಮನಸ್ಸಲ್ಲಿ ಇಟ್ಕೋಬೇಕು ಇಟ್ಕೊಂಡು ಮುಂದೆ ಬರಬೇಕು ಮತ್ತೆ ನನಗೀಗ ಹಂಗೆ ಅನ್ನಿಸ್ತೈತೆ ಯಾರನ್ನ ಅಂದಿರೋದು ನಮ್ಮ ಮನ್ಸಿಗೆ ತಗೊಂಡ್ರೆ ಅವಾಗ ನಮಗೆ ಛಲ ಅನ್ನೋದು ಬರುತ್ತೆ ಅವಾಗ ನಾವು ಮಾಡಬೇಕು ಅವ್ರ ಕಣ್ಣೆದ್ರಿಗೆ ನಾವು ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಛಲ ಬಂದ್ಬಿಡುತ್ತೆ ಅಂದರೆ ಶತ್ರುಗಳು ಇದ್ರೇನೆ ಕಣತೆ ಛಲ ಬರೋದು ನಿಜವಾಗ್ಲೂ ಮಿತ್ರಗಳಿಂದ ಯಾವತ್ತೂ ಛಲ ಬರಲ್ಲ ಮಿತ್ರಗಳು ಯಾವತ್ತೂ ನಿಂತು ಕೇಳಿತಾರಂತೆ ಹತ್ರದವ್ರು ಇದ್ದವರು ನಾವು ಯಾವತ್ತೂ ಶತ್ರುಗಳು ಇರಬೇಕಂತೆ ಶತ್ರುಗಳು ಛಲದಿಂದಾನೇ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಅಂತೆ ಭಾಳ ಅನುಭವ ಆಗ್ಬಿಡ್ತು ನನಗಿದು ಮುಂದೆ ಬರ್ತೀನಿ ಬಿಡತ್ತೆ ಇನ್ಮೇಲೆ ಇವತ್ತಿಂದ ಕುಡಿಯೋದು ಬಿಟ್ಬಿಟ್ಟು ನಾನು ಮುಂದೆ ಬರ್ತೀನಿ ಬಿಡು ಇವತ್ತಿಂದ ಕುಡಿಯಲ್ಲ ಇವತ್ತಿಂದ ನಾನು ಕುಡಿದಂಗೆ ಹೆಂಗೋ ನನ್ನ ಜೀವನ ನಾನು ಚೆನ್ನಾಗಿರೋದು ನೋಡ್ತೀನಿ ನಾನು ದೊಡ್ಡ ಶ್ರೀಮಂತ ಆಗೋದು ಬೇಡ ನನಗೆ ದೊಡ್ಡ ವ್ಯಕ್ತಿ ಆಗೋದು ಬೇಡ ಸಾಕು ನಾನು ನೆಮ್ಮದಿಯಾಗಿರೋದು ನೋಡ್ತೀನಿ ನಮ್ಮಪ್ಪ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂತೀನಿ ಚೆನ್ನಾಗಿರೋದು ನೋಡ್ತೀನಿ ಅಷ್ಟೇ ಹಿಂಗೆಲ್ಲ ನಾನು ಕಿಂಡಲ್ ಮಾಡವಳೆ ಅಂದರೆ ಅವಳೆದ್ರಿಗೆ ನಾನು ಚೆನ್ನಾಗಿ ತೋರಿಸ್ಬೇಕು ಅವಳಿಗೆ ಕಿಂಡಲ್ ಮಾಡೋಕೆ ಅವಕಾಶ ಸಿಗಬಾರ್ದು ನೀನು ಚೆನ್ನಾಗಿದ್ರೆ ಅವಳು ಯಾಕೆ ಮಾತಾಡೋಳು ನೀನು ಕುಡಿದು ಅಲ್ಲಿ ಇಲ್ಲಿ ಮನೆ ಕೆಂಡು ಹಿಂಗೆ ಓಡಾಡೋದಕ್ಕೆ ತಾನೇ ಅವಳು ಕಿಂಡಲ್ ಮಾಡಿದ್ದು ಅವಳಿಗೆ ಅವಕಾಶನೇ ಸಿಗಬಾರ್ದು ಮಾತಾಡೋಕೆ ನಿನ್ನ ಬಗ್ಗೆ ಏನು ಇಂಥದ್ದು ಐತಲ್ಲಪ್ಪ ಇವನ ಬಗ್ಗೆ ಅಂತ ಅವಳಿಗೆ ಏನು ಅವಕಾಶನೇ ಸಿಗಬಾರ್ದು ಹಂಗೆ ನೀನು ಮಾತಾಡ್ಬೇಕು ಹಂಗೆ ಹೇಳಬೇಕು ನೀನು ಹಂಗೆ ಇರಬೇಕಣಪ್ಪ ನಿನಗೆ ನೀನು ತಿರ್ಗಿಸ್ ಮಾತಾಡೋಕ್ಕೂ ಸರಿಯಾಗಿ ಗೊತ್ತಾಗ್ಬೇಕು ಅವಳಿಗೆ ಹಂಗೆ ಆಗಬೇಕು ಸುಮ್ಮನೆ ಈಗಳಪ್ಪ ಮಾತಾಡಿ ಈಗ ಹಿಂಗಾತ ಅದೆಲ್ಲ ಬೇಡ ಈಗ ಮಾತಾಡೋದು ಅಷ್ಟೇ ಅಲ್ಲ ಹಂಗೆ ಇದ್ದು ತೋರಿಸ್ಬೇಕು ಪಾಪ ಹೇಳೋದು ಮುಖ್ಯ ಅಲ್ಲ ಸರಿ ಆಯ್ತಮ್ಮ ಇವತ್ತು ಅವಳು ಅಂದಿರೋದು ಚಲವಾಗಿ ತಗೊಂತೀನಿ ಅವಳು ಇದ್ರಿಗೆ ಚೆನ್ನಾಗಿ ತೋರಿಸ್ತೀನಿ ಚೆನ್ನಾಗಿರ್ತೀನಿ ಅವಳು ಹಿಂಗೆಲ್ಲ ಅಂದವಳಲ್ಲ ನೋಡು ನಾನು ಅವಳು ಇದ್ರಿಗೆ ಚೆನ್ನಾಗಿ ತೋರಿಸ್ತೀನಮ್ಮ ಏನಾನ ಕೆಟ್ಟು ಬಂದರೆ ಕಣಪ್ಪ ಎಲ್ಲ ಚೆನ್ನಾಗಿದ್ರೆ ಯಾರೂ ಮಾತಾಡಲ್ಲ ಸ್ವಲ್ಪ ಏನಾನ ಒಂದಿಷ್ಟು ಹಿಂಗೆ ಹೆಚ್ಚು ಕಡಿಮೆ ಆಗೈತೆ ಅಂದರೆ ನೀನು ನೋಡಿ ಯಾವಾಗ ಕುಡಿಯೋದು ಕಲ್ತ್ಕೊಂಡು ಹಿಂಗೆ ಹಾಳಾಗ ಇದಾಗಕ್ಕೆ ನಿನ್ಕಂಡ ಅದಕ್ಕೆ ನಾನು ಇಂಥನ್ನ ಮದುವೆ ಆಗ್ತಿದ್ದೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ಹೇಳಿರು ನಮ್ಮ ಅಪ್ಪ ನಮ್ಮಮ್ಮಯ್ಯ ಹೇಳಿಲ್ಲ ಅಂದಿದ್ರೆ ಇಂಥ ಕುಡ್ಕುನ ಮದುವೆ ಆಗ್ತಿದ್ದೆ ಅಂತ ಹೇಳ್ತಾಳೆ ಅದಕ್ಕೆ ನೀನು ಸುಮ್ಮನೆ ಹೋಗೋದು ಕಲಿ ನೀನು ಮಾತಾಡಬೇಡ ನೀನು ಎಷ್ಟೈತೋ ಅಷ್ಟು ನೀನು ಮಾತಾಡು ನೀನು ಜಾಸ್ತಿ ಮಾತಾಡಿದೆ ಅಂದ್ರೆ ಸರಿಯಾಗಲ್ಲ ಅವನ್ನೆಲ್ಲಾನ ಹೋಗ್ಲಿ ನಮ್ಮ ಹುಡುಗನ ಕೇಳೋಗ್ತಾಳೆ ಅವಳಿಗೇನು ಅವಕಾಶ ಸಿಗಬಾರ್ದು ಪಾಪ ನಿನ್ನ ಬಗ್ಗೆ ಮಾತಾಡೋಕ್ಕೆ ಹಂಗಿರ್ಬೇಕು ನೀನು ಹೆಂಗಿರ್ತೀಯ ಅಷ್ಟು ಒಳ್ಳೇದು ನಿಜವಾಗ್ಲೂ ಆ ತನ್ವಿ ಹಂಗೆ ಮಾಡೋದಕ್ಕೆ ನನ್ನ ಮನಸ್ಸಲ್ಲಿ ಛಲ ಅನ್ನೋದು ಬಂದೈತೆ 100% ಅವಳು ಎದುರಿಗೆ ನಾನು ಚೆನ್ನಾಗಿರ್ತೀನಿ ಚೆನ್ನಾಗಿ ತೋರಿಸ್ತೀನಿ ನಾನು ಒಂದೊಳ್ಳೆ ಹುಡುಗಿನ ಮದುವೆ ಆಗ್ತೀನಿ ನಾನು ಚೆನ್ನಾಗಿ ತೋರಿಸ್ತೀನಿ ಭಾಳ ಒಂಥರ ಕಿಂಡಲ್ ಮಾಡ್ತಾ ಇದ್ದಾಳೆ ಅವಳು ನನಗೆ ಏನೋ ಒಂಥರ ಹೀಯಾಳಿಸ್ತಾ ಇದ್ದಾಳೆ ಏನೋ ಒಂಥರ ಕಾಮಿಡಿ ಪೀಸ್ ಥರ ನೋಡ್ತಾ ಇದ್ದಾಳೆ ನನಗೆ ಅದಕ್ಕೇ ಶತ್ರುಗಳಿಂದ ನಮಗೆ ಛಲ ಬರುತ್ತಂತೆ ಯಾವತ್ತೂ ಮಿತ್ರಗಳಿಂದ ಬರಲ್ಲ ಶತ್ರುಗಳಿದ್ರೇ ನಾವು ಛಲ ಬಂದುಬಿಟ್ರೆ ಮನಸ್ಸಲ್ಲಿ ನಿಜವಾಗ್ಲೂ ಅವಾಗ ಏನು ಬೇಕಾದ್ರೂ ಮಾಡ್ಬೋದು ಏನಾದರೂ ಮಾಡ್ಬೋದು ಅಂತ ಯಾವುದೋ ಒಂದು ವಿಚಾರದಲ್ಲೇ ಆಗಲಿ ನಾವು ಛಲವಾಗಿ ಯಾರೋ ಒಂದು ಮಾತು ನನಗೆ ಈ ಥರ ಅಂದಿದ್ರು ನಾನು ಅವ್ರ ಎದುರಿಗೆ ಚೆನ್ನಾಗಿರಬೇಕು ಅಂತ ಛಲವಾಗಿ ತಗೊಳ್ರಿ ನಿಜ ಖಂಡಿತ ಹಾಗೆ ಆಗುತ್ತೆ ಅದು ನನಗೆ ಈ ಮಾತು ಅಂದಿದ್ರು ತಿರುಗಿಸೋನ್ನಕ್ಕೆ ಹೋಗಬೇಡಿ ನಾನು ಅನ್ನಿಸ್ಕೊಂಬಂದಿದ್ದೀನಿ ಇವತ್ತು ಆ ತನ್ವಿ ಹತ್ರ ತಿರುಗಿಸೋನ್ನಕ್ಕೆ ಹೋಗಬೇಡ್ರಿ ಯಾರಿಗೂ ನಾವು ಮಾಡಿ ತೋರಿಸ್ಬೇಕು ಯಾವುದೊಂದು ವಿಚಾರ ಆಗಲಿ ಅವ್ರು ಅಂದಿರೋದು ನಮಗಿನ್ನೂ ಒಳ್ಳೇದಾಗುತ್ತಂತೆ ಅದಕ್ಕೆ ನಾನು ಸುಮ್ಮನೆ ಬಂದಿದ್ದೀನಿ ನಾನು ಯಾವತ್ತೇ ಆಗಲಿ ಅಷ್ಟೊಂದೆಲ್ಲ ಕುಡಿದ್ರು ಅವಳು ಸವಾಸಕ್ಕೆ ಹೋಗಿಲ್ಲ ಅವಳು ಮಾತಾಡ್ಸಿಲ್ಲ ಗೊತ್ತಾ ಅವತ್ತಿಂದ ಸುಮ್ಮನಾಗಿದ್ದೀನಿ ಏನೋ ನೋಡ್ತಿದ್ದೆ ಅವರಿಬ್ಬರು ಮಾತಾಡೋದನ್ನ ಸ್ವಲ್ಪ ಮನಸ್ಸಿಗೆ ನೋವಾಗೋದು ಏನೋ ನಾನು ಪ್ರೀತಿಸಿರೋವಂಥ ಜೀವ ಅಲ್ಲ ನಂದು ಅದಕ್ಕೆ ಏನೋ ಒಂಥರ ನನಗೂ ನೋವಾಗೋದು ಒಂಥರ ನನಗೂ ಮನಸ್ಸೈತೆ ನನಗೂ ಪ್ರೀತಿ ಅನ್ನೋದು ಇತ್ತಲ್ಲ ಅದಕ್ಕೆ ಎಷ್ಟೋ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಲೈಟಾಗಿ ಮನಸ್ಸಿಗೆ ನೋವಾಗೋದು ತಲೆ ಕೆಡಿಸ್ಕೊಂತ ಇದ್ದೆ ಇನ್ಮೇಲೆ ತಲೆ ಕೆಡಿಸ್ಕೊಬಲ್ಲ ಬಿಟ್ಟು ಹಾಕ್ಬಿಡ್ತೀನಿ ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅವಳಿಂದ ತಲೆ ಕೆಡಿಸ್ಕೊಂಡ್ರೆ ನನಗೇನು ಬರಂಗೈತೆ ನಾನು ತಲೆ ಕೆಡಿಸ್ಕೊಂಡು ನಾನು ಕುಡಿಯೋದ್ರಿಂದ ನನ್ನ ಆರೋಗ್ಯ ಹಾಳು ನಮ್ಮ ಮನೇಲೆಲ್ಲ ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಂಗಿಯರಿಗೆಲ್ಲ ನೆಮ್ಮದಿನೇ ಇರಲ್ಲ ಅದಕ್ಕೆ ಇಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡು ನನಗೆ ಅರ್ಥ ಆಯಿತು ಇವಳು ಅಂಬಲಿಲ್ಲ ಅಂದರೆ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ಇವಳು ಅಂದಿದ್ದಕ್ಕೂ ನಾನು ಕೆಣಕಿದ್ದಕ್ಕೆ ಇವತ್ತು ನನಗೆ ಅರ್ಥ ಆಗಿದ್ದು ಇಲ್ಲಾಂದರೆ ನನಗೆ ಯಾವುದೇ ಕಾರಣಕ್ಕೂ ಅರ್ಥ ಆಗ್ತಾ ಇರಲಿಲ್ಲ ಹೆಂಗೋ ನನ್ನ ಮನಸ್ಸಿಗೆ ತೊಗೊಂಡಿದ್ದೀನಿ ನನ್ನ ಮುಂದೆ ಬರೋದಕ್ಕೆ ತುಂಬ ಪ್ರಯತ್ನ ಪಡ್ತೀನಿ ಮುಂದೆ ಬಂದೇ ಬರ್ತೀನಿ ನೋಡ್ತಾ ಇರಿ ನೀನೇನು ಆಗ್ಬೋದಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ
ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.